ನಮಸ್ಕಾರ. ಬನ್ನಿ, ಇವತ್ತು ನಾವು ಇತಿಹಾಸದ ಒಂದು ನಿರ್ಣಾಯಕ ಘಟ್ಟದ ಬಗ್ಗೆ ಮಾತಾಡೋಣ. ಭಾರತವನ್ನ ವಿಭಜನೆ ಆಗದ ಹಾಗೆ ತಡೆಯೋಕೆ ನಡೆದ ಕೊನೆಯ ದೊಡ್ಡ ಪ್ರಯತ್ನದ ಕಥೆ ಇದು. 1946ರ ಸಮಯ. ಭಾರತ ಒಂದಾಗಿರ್ಬೇಕಾ ಅಥವಾ ಎರಡು ಭಾಗ ಆಗ್ಬೇಕಾ? ಇದು ಸುಮ್ನೆ ಒಂದು ಚರ್ಚೆಯ ವಿಷಯ ಆಗಿರ್ಲಿಲ್ಲ. ಇದು ಇಡೀ ದೇಶವನ್ನೇ ಅಲುಗಾಡಿಸುವಂಥ ಒಂದು ಸ್ಫೋಟಕ ಪರಿಸ್ಥಿತಿಯಾಗಿತ್ತು. ಸರಿ, ಮೊದಲು ಇದರ ಹಿನ್ನೆಲೆ ಏನು ಅಂತ ನೋಡೋಣ. ಎರಡನೇ ಮಹಾಯುದ್ಧ ತಾನೇ ಮುಗಿದಿತ್ತು. ಯುದ್ಧದಿಂದ ಬ್ರಿಟನ್ ಆರ್ಥಿಕವಾಗಿ ತುಂಬಾನೇ ಕುಗ್ಗಿ ಹೋಗಿತ್ತು. ಹಾಗಾಗಿ ಭಾರತದ ಮೇಲೆ ತಮ್ಮ ಹಿಡಿತವನ್ನ ಉಳಿಸ್ಕೊಳ್ಳೋ ಶಕ್ತಿ ಅವರಿಗಿರ್ಲಿಲ್ಲ. ಆ ಸಮಯದಲ್ಲಿ ಭಾರತದಲ್ಲಿ ಎರಡು ದೊಡ್ಡ ರಾಜಕೀಯ ಶಕ್ತಿಗಳಿದ್ವು. ಅದೇ ಅವರ ದಾರಿಗಳೇ ಬೇರೆ ಬೇರೆ ಆಡಿದ್ವು. ಒಂದು ಕಡೆ ಅಖಂಡ ಭಾರತ ಬೇಕು ಅಂತ ಕಾಂಗ್ರೆಸ್ ಪಟ್ಟು ಹಿಡಿದಿತ್ತು. ಇನ್ನೊಂದು ಕಡೆ ನಮಗೆ ಪಾಕಿಸ್ತಾನ ಅಂತ ಪ್ರತ್ಯೇಕ ದೇಶನೇ ಬೇಕು ಅಂತ ಮುಸ್ಲಿಂ ಲೀಗ್ ಹಠ ಮಾಡಿತ್ತು. ಈ ಸಂಘರ್ಷದಿಂದ ದೇಶದಲ್ಲಿ ಒಂದು ದೊಡ್ಡ ರಾಜಕೀಯ ಬಿಕ್ಕಟ್ಟು ಶುರುವಾಗಿತ್ತು. ಈ ರಾಜಕೀಯ ಗೊಂದಲವನ್ನ ಸರಿ ಮಾಡೋಕೆ ಬ್ರಿಟಿಷ್ ಸರ್ಕಾರ ಒಂದು ಕೊನೆಯ ಪ್ರಯತ್ನ ಮಾಡಿತು. ಅದೇನಂದ್ರ ಒಂದು ಉನ್ನತ ಮಟ್ಟದ ನಿಯೋಗವನ್ನ ಭಾರತಕ್ಕೆ ಕಳಿಸಿ ಹೇಗಾದ್ರೂ ಮಾಡಿ ಒಂದು ಒಪ್ಪಂದ ಮಾಡಿಸೋದು. ಹೀಗೆ 1946ರ ಮಾರ್ಚ್ ತಿಂಗಳಲ್ಲಿ ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಬಂತು. ಅವರ ಹೆಗಲ ಮೇಲೆ ಭಾರತದ ಭವಿಷ್ಯವನ್ನೇ ನಿರ್ಧರಿಸೋ ದೊಡ್ಡ ಜವಾಬ್ದಾರಿ ಇತ್ತು. ಈ ಮಿಷನ್ನಲ್ಲಿ ಬ್ರಿಟನ್ ಕ್ಯಾಬಿನೆಟ್ನ 3 ಜನ ಹಿರಿಯ ಸದಸ್ಯರಿದ್ರು. ಇವ್ರು ಆಗಿನ ವೈಸರಾಯ್ ಲಾರ್ಡ್ ವೇವೆಲ್ ಜೊತೆ ಸೇರ್ಕೊಂಡು ಈ ಜಟಿಲವಾದ ರಾಜಕೀಯ ಪರಿಸ್ಥಿತಿಗೆ ಒಂದು ಪರಿಹಾರ ಕಂಡುಹಿಡಿಬೇಕಿತ್ತು. ಅದೇ ಇವರ ಮುಖ್ಯ ಕೆಲಸ. ಹಾಗಿದ್ರೆ ಅವರ ಮುಖ್ಯ ಉದ್ದೇಶಗಳೇನಾಗಿದ್ವು? ಮೊದಲನೇದು, ಭಾರತಕ್ಕೆ ಸ್ವಾತಂತ್ರ್ಯ ಕೊಡೋಕೆ ಒಂದು ಸ್ಪಷ್ಟವಾದ ದಾರಿ ತೋರ್ಸೋದು. ಎರಡನೇದು, ಕಾಂಗ್ರೆಸ್ ಮತ್ತೆ ಮುಸ್ಲಿಂ ಲೀಗ್ ನಡುವಿನ ಜಗಳ ಬಗೆಹರಿಸೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಎಂಥ ಬೆಲೆ ತೆತ್ತಾದ್ರೂ ಸರಿ ಭಾರತದ ವಿಭಜನೆಯನ್ನು ತಡೆಯಲೇಬೇಕು ಅನ್ನೋದು ಅವರ ಗುರಿಯಾಗಿತ್ತು. ಕೊನೆಗೂ ಮೇ 16, 1946ರಂದು ಈ ಮಿಷನ್ ತಮ್ಮ ಯೋಜನೆಯನ್ನ ಮುಂದಿಟ್ತು. ಇದು ತುಂಬಾನೇ ಸಂಕೀರ್ಣವಾಗಿತ್ತು, ಆದ್ರೆ ಎಲ್ಲರನ್ನೂ ಸಮಾಧಾನಪಡಿಸೋ ಒಂದು ದೊಡ್ಡ ಪ್ರಯತ್ನ ಇದಾಗಿತ್ತು. ಈ ಯೋಜನೆಯಲ್ಲಿದ್ದ ಮೊದಲ ಮತ್ತು ಅತ್ಯಂತ ಮುಖ್ಯವಾದ ಅಂಶ ಅಂದ್ರೆ ಪಾಕಿಸ್ತಾನದ ಬೇಡಿಕೆಯನ್ನ ತಿರಸ್ಕರಿಸಿದ್ದು. ಮುಸ್ಲಿಂ ಲೀಗ್ಗೆ ಇದು ನೇರವಾದ ಉತ್ತರವಾಗಿತ್ತು. ಪ್ರತ್ಯೇಕ ದೇಶ ಸಾಧ್ಯವಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಹಾಗಿದ್ರೆ ಅಖಂಡ ಭಾರತ ಸಾಧ್ಯ ಮಾಡೋಕೆ ಅವರು ಒಂದು ವಿಶೇಷವಾದ 3 ಹಂತದ ಆಡಳಿತ ವ್ಯವಸ್ಥೆಯನ್ನ ಪ್ರಸ್ತಾಪಿಸಿದ್ರು. ಇದು ರಾಜಕೀಯವಾಗಿ ಎಲ್ಲರನ್ನೂ ಒಪ್ಪಿಸೋಕೆ ಮಾಡಿದ ಒಂದು ಜಾಣಮೆಯ ಪ್ಲಾನ್ ಆಗಿತ್ತು. ಈ ವ್ಯವಸ್ಥೆಯ ಮೇಲ್ಮಟ್ಟದಲ್ಲಿ ಒಂದು ಕೇಂದ್ರ ಸರ್ಕಾರ ಇರ್ತಿತ್ತು, ಆದ್ರೆ ಅದು ತುಂಬಾ ದುರ್ಬಲವಾಗಿತ್ತು. ಅಂದ್ರೆ ಕೇಂದ್ರ ಸರ್ಕಾರದ ಕೈಲಿ ಇದ್ದಿದ್ದು ಕೇವಲ 3 ವಿಷಯಗಳು: ರಕ್ಷಣೆ, ವಿದೇಶಾಂಗ ವ್ಯವಹಾರ ಮತ್ತೆ ಸಂವಹನ. ಮಿಕ್ಕಿದ ಎಲ್ಲ ಅಧಿಕಾರಗಳು ಪ್ರಾಂತ್ಯಗಳಿಗೇ ಸೇರಿದ್ವು. ಈ ಯೋಜನೆಯಲ್ಲಿ ತುಂಬಾನೇ ಜಾಣ್ಮೆಯ ಆದ್ರೆ ಅಷ್ಟೇ ವಿವಾದಾತ್ಮಕವಾದ ಒಂದು ಭಾಗ ಇತ್ತು. ಅದೇನಂದ್ರೆ ಪ್ರಾಂತ್ಯಗಳನ್ನ 3 ಗುಂಪುಗಳಾಗಿ ವಿಂಗಡಿಸಿದ್ದು. ಇದರಲ್ಲಿ ಯೋಡಿ ಬಿ ಮತ್ತು ಸಿ ಗುಂಪುಗಳನ್ನ ಮುಸ್ಲಿಂ ಬಹುಸಂಖ್ಯಾತ ಪ್ರದೇಶಗಳಿಗಾಗಿಯೇ ಮಾಡಿದ್ರು. ಆ ಮೂಲಕ ಅವರಿಗೆ ಹೆಚ್ಚಿನ ಸ್ವಾಯತ್ತತೆ ಅಂದ್ರೆ ತಮ್ಮ ಆಡಳಿತವನ್ನ ತಾವೇ ನಡೆಸೋ ಅಧಿಕಾರ ಕೊಡಲಾಗಿತ್ತು. ಅಷ್ಟೇ ಅಲ್ಲ, ಈ ಪ್ಲಾನ್ ಇನ್ನೂ ಕೆಲವು ಮುಖ್ಯವಾದ ವಿಷಯಗಳನ್ನ ಒಳಗೊಂಡಿತ್ತು. ಎಲ್ಲಾ ಮುಖ್ಯ ಪಕ್ಷಗಳನ್ನ ಸೇರಿಸಿ ಒಂದು ಮಧ್ಯಂತರ ಸರ್ಕಾರ ರಚನೆ ಮಾಡೋದು. ಜೊತೆಗೆ ಹೊಸ ಸಂವಿಧಾನ ಬರೆಯೋಕೆ 389 ಸದಸ್ಯರಿರೋ ಒಂದು ಸಂವಿಧಾನ ಸಭೆಯನ್ನ ಸ್ಥಾಪಿಸೋದು. ಹೀಗೆ ಮುಂದಿನ ದಾರಿಯನ್ನ ಸ್ಪಷ್ಟವಾಗಿ ತೋರಿಸಲಾಗಿತ್ತು. ಮೊದಮೊದಲಿಗೆ ಎಲ್ಲವೂ ಸರಿಹೋಯ್ತು ಅನ್ಸಿತ್ತು. ಯಾಕಂದ್ರೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಎರಡೂ ದೊಡ್ಡ ಪಕ್ಷಗಳು ಈ ಯೋಜನೆಗೆ ಸರಿ ಅಂದಿದ್ವು. ಅಸಾಧ್ಯ ಅಂದ್ಕೊಂಡಿದ್ದು ಸಾಧ್ಯವಾಯಿತು ಅಂತ ಎಲ್ಲರಿಗೂ ಅನ್ಸಿತ್ತು. ಆದ್ರೆ ಈ ಒಪ್ಪಿಗೆ ಜಾಸ್ತಿ ದಿನ ಉಳಿಲಿಲ್ಲ. ಯಾಕಂದ್ರೆ ಎರಡು ಪಕ್ಷಗಳು ಈ ಯೋಜನೆಯನ್ನ ತಮಗೆ ಬೇಕಾದ ಹಾಗೆ ಅರ್ಥ ಮಾಡ್ಕೊಂಡಿದ್ವು. ಅದರಲ್ಲೂ ಈ ಪ್ರಾಂತ್ಯಗಳನ್ನ ಗುಂಪು ಮಾಡೋ ವಿಚಾರದಲ್ಲಿ ಅವ್ರ ನಡುವೆ ದೊಡ್ಡ ಗೊಂದಲ ಶುರುವಾಗಿತ್ತು. ನೋಡ್ತಾ ನೋಡ್ತಾ ಪಕ್ಷಗಳ ನಡುವೆ ಇದ್ದ ನಂಬಿಕೆ ಪೂರ್ತಿಯಾಗಿ ಹೊರಟೋಯ್ತು. ಕೆಲವೇ ತಿಂಗಳುಗಳಲ್ಲಿ ಇಡೀ ಒಪ್ಪಂದ ಮುರಿದು ಬೀಳೋ ಹಂತಕ್ಕೆ ಬಂದ್ನಿಂತಿತ್ತು. ಈ ಯೋಜನೆ ವಿಫಲವಾದ ತಕ್ಷಣ ಅದರ ಪರಿಣಾಮಗಳು ತುಂಬಾನೇ ಘೋರವಾಗಿತ್ತು, ವಿನಾಶಕಾರಿಯಾಗಿತ್ತು. ಮಾತುಕತೆ ಮುರಿದು ಬಿದ್ದಿದ್ರಿಂದ ಮುಸ್ಲಿಂ ಲೀಗ್ ಒಂದು ನಿರ್ಧಾರಕ್ಕೆ ಬಂತು. ಹೇಗಾದ್ರೂ ಮಾಡಿ ಪಾಕಿಸ್ತಾನವನ್ನ ಪಡೆದೇ ತೀರ್ಬೇಕು ಅಂತ ನೇರ ಕಾರ್ಯಾಚರಣೆ ದಿನಕ್ಕೆ ಕರೆ ಕೊಡ್ತು. ಅಂದ್ರೆ ದೇಶದಾದ್ಯಂತ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಸಿದ್ಧವಾಯಿತು. ಇದರ ಪರಿಣಾಮ ಆಗಸ್ಟ್ 16, 1946 ಕಲ್ಕತ್ತಾ, ನೋಖಾಲಿಯಂತಹ ನಗರಗಳಲ್ಲಿ ಭಯಾನಕವಾದ ಕೋಮು ಗಲಭೆಗಳು ಶುರುವಾದವು. ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡ್ರು. ಅಖಂಡ ಭಾರತದ ಕನಸು ಅಕ್ಷರಶಃ ನುಚ್ಚುನೂರಾಗಿ ಹೋಯ್ತು. ಹಾಗಿದ್ರೆ
ಈ ಯೋಜನೆ ಯಾಕೆ ವಿಫಲವಾಯಿತು? ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಮೊದಲಿಂದಲೂ ಇದ್ದ ಅಪನಂಬಿಕೆ, ಪಾಕಿಸ್ತಾನ ಬೇಕೇ ಬೇಕು ಅನ್ನೋ ಮುಸ್ಲಿಂ ಲೀಗ್ನ ಹಠ, ದೇಶದಾದ್ಯಂತ ಶುರುವಾದ ಹಿಂಸೆ, ಇದೆಲ್ಲದರ ಜೊತೆಗೆ ಯೋಜನೆಯಲ್ಲಿದ್ದ ಗೊಂದಲಗಳು ಇವೆಲ್ಲ ಸೇರಿ ಈ ಮಹತ್ವದ ಯೋಜನೆ ಕುಸಿದು ಬೀಳೋ ಹಾಗೆ ಮಾಡ್ತು. ಸರಿ, ಈ ಮಿಷನ್ ವಿಭಜನೆಯನ್ನ ತಡೆಯೋಕೆ ವಿಫಲವಾಯಿತು. ಹಾಗಿದ್ರೆ ಇದರಿಂದ ಏನೂ ಪ್ರಯೋಜನ ಆಗ್ಲಿಲ್ವಾ? ಖಂಡಿತ ಇಲ್ಲ. ಈ ವೈಫಲ್ಯದಲ್ಲೂ ಒಂದು ಯಶಸ್ಸಿನ ಕಥೆ ಇದೆ. ಇದು ಈ ಮಿಷನ್ನ 2 ಮುಖಗಳನ್ನ ತೋರಿಸುತ್ತೆ. ಒಂದು ಕಡೆ ದೇಶವನ್ನ ಒಟ್ಟಾಗಿಡೋಕೆ ಸೋತ್ಹೋಯ್ತು. ಆದ್ರೆ ಇನ್ನೊಂದು ಕಡೆ ನೋಡಿ, ಇದೇ ಮಿಷನ್ ನಮ್ಮ ಭಾರತದ ಸಂವಿಧಾನವನ್ನ ಬರೆಯೋಕೆ ಬೇಕಾದ ಸಂವಿಧಾನ ರಚನಾ ಸಭೆಗೆ ದಾರಿ ಮಾಡ್ಕೊಡ್ತು. ಇದು ಅದರ ದೊಡ್ಡ ಯಶಸ್ಸು. ಕೊನೆಗೆ ಆಗಿದ್ದೇನು? ಆಗಸ್ಟ್ 15, 1947 ಭಾರತ ಮತ್ತೆ ಪಾಕಿಸ್ತಾನ ಅಂತ 2 ಸ್ವತಂತ್ರ ದೇಶಗಳು ಹುಟ್ಕೊಂಡ್ವು. ಯಾವ ವಿಭಜನೆಯನ್ನ ತಡೆಯೋಕೆ ಈ ಮಿಷನ್ ಬಂದಿತ್ತೋ ಅದೇ ವಿಭಜನೆ ಕೊನೆಗೆ ನಡೆದೇ ಹೋಯ್ತು. ಇದೆಲ್ಲ ನಮ್ಮ ಮನಸ್ಸಲ್ಲಿ ಒಂದು ದೊಡ್ಡ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಒಂದು ವೇಳೆ ಆ ಕ್ಯಾಬಿನೆಟ್ ಮಿಷನ್ ಯೋಜನೆ ಯಶಸ್ವಿಯಾಗಿದ್ರೆ ಇವತ್ತಿನ ಭಾರತೀಯ ಉಪಖಂಡದ ಚಿತ್ರಣ ಹೇಗಿರ್ತಿತ್ತು ಅಂತ ಯೋಚನೆ ಮಾಡಿದ್ದೀರಾ? ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.